ದಿನಾಂಕ 19/11/2025 ಉನುಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಿದ. ಅದಕ್ಕೆ ಗ್ರಾಮಸ್ಥರು ಪ್ರತಿಯೊಬ್ಬರು ಹಣ ಸಹಾಯ ಮತ್ತೊಂದು ಎಲ್ಲನೂ ಮಾಡಿ ನೋಡಿ. ಬೆಳಗ್ಗೆ ಊಟದ ವ್ಯವಸ್ಥೆಗೆ ಸ್ನೇಹಿತರೆಲ್ಲ ಸೇರಿ ವ್ಯವಸ್ಥೆ ಮಾಡಿದ್ದು. ಬೆಳಗ್ಗೆ 10 ಗಂಟೆಗೆ ನಾಷ್ಟದ ವ್ಯವಸ್ಥೆ ಮಾಡಿದ್ದು. ಪ್ರತಿ ಊರಿಂದ 10 ಗ್ರಾಮದಿಂದ ಬರ್ತಕ್ಕಂಥ ಮಕ್ಕಳಿಗೆ ಮತ್ತು ಅಲ್ಲಿ ಅಡುಗೆ ಮಾಡ್ತಿದ್ದಂಥ ಗ್ರಾಮಸ್ಥರಿಗೆ ಎಲ್ರಿಗೂ ಸೇರಿಸಿ ನಾಷ್ಟ ಮಾಡಿದ್ದು. ಹಾಗೂ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮಗಳು ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಪ್ರತಿ ಮಕ್ಕಳ ಜೊತೆ ಬಂದಿರತಕ್ಕಂಥ ಟೀಚರ್ಸ್ಗೆ ಪ್ರತಿಯೊಬ್ಬರಿಗೂ ಕೂಡ ನಾಷ್ಟದ ವ್ಯವಸ್ಥೆ, ಊಟ, ಪ್ರಶಸ್ತಿಗಳು ಮತ್ತು ಮೆಡ್ಲುಗಳು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಯೊಂದನ್ನು ಏರ್ಪಡಿಸಿದ್ದು. ಇದಕ್ಕೆ ನಮ್ಮ ಗ್ರಾಮದ ಪ್ರತಿಯೊಬ್ಬರು ಸಹಕಾರ ಸಹಮತವನ್ನು ಕೊಟ್ಟು ಮಕ್ಕಳನ್ನ ಉತ್ತೇಜನ ಮಾಡತಕ್ಕಂಥ ಒಂದು ಇದಕ್ಕೆ ತಗೋದ್ರು. ಮಧ್ಯಾಹ್ನ ಊರಿಗೆಲ್ಲ ಊಟ ಮಾಡ್ತಿದ್ದೋ. ಹಾಗೆಯೇ ಮಕ್ಕಳಿಗೂ ಕೂಡ 11-12 ಗಂಟೆಗೆ ಬೂಸ್ಟ್ ವ್ಯವಸ್ಥೆ ಮಾಡಿಸಿದ್ದು. ಪ್ರತಿಯೊಂದು ಮಕ್ಕಳಿಗೂ 10 ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳಿಗೂ ಕೂಡ ಬೂಸ್ಟ್ ವ್ಯವಸ್ಥೆ ಮಾಡಿಸಿ ಪ್ರತಿ ಮಗುವನ್ನು ನಮ್ಮ ಶಾಲೆ ಮಗು ಅಂತಲೇ ನೋಡಿಕೊಂಡು ಅವ್ರಿಗೆಲ್ಲ ಖುಷಿ ಬರೋ ರೀತಿ ಅವರನ್ನು ಯಾವುದೇ ರೀತಿ ಕುಂದುಕೊರತೆ ಆಗದಿರೋ ರೀತಿ ನೋಡ್ಕೊಂಡು ಅವ್ರನ್ನ ಕಳಿಸಿದ್ದೀವಿ. ಪ್ರತಿ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದು ನಮ್ಮ ಆಸೆ. ಪ್ರತಿ ಸರ್ಕಾರಿ ಶಾಲೆಗೆ ನಮ್ಮದೇ ಆದಂಥ ಕೆಲವು ಕೊಡುಗೆಗಳನ್ನ ಕೊಡೋಣ. ನಾವುಗಳು ಕೂಡ ಓದಿರೋ ಸರ್ಕಾರಿ ಶಾಲೆಯಲ್ಲಿ, ನಮ್ಮ ಮಕ್ಕಳುಗಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೇನು ಅವಮಾನ ಆಗಲ್ಲ. ಪ್ರತಿ ಸರ್ಕಾರಿ ಶಾಲೆ ನಮ್ಮದೇ ಹೊರತು ಬೇರೆಯವ್ರಿಗೇನಲ್ವಲ್ಲ. ನಮ್ಮೂರಲ್ಲಿ ನಮ್ಮ ಶಾಲೆ ಉಳ್ಕೊಂಡ್ರೆ ನಮ್ಮೂರಿನ ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸ ಮಾಡ್ಬೋದು. ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಆ ಮಕ್ಕಳಿಗೆ ಈಗಲಿಂದನೇ ನಡುವನವಾಗೋಕ್ಕೆ ವ್ಯವಸ್ಥೆ ಮಾಡಬೇಡಿ. ಯಾಕೆಂದರೆ ಆ ಮಕ್ಕಳು ಯಾವುದೇ ರೀತಿ ಕರ್ಮ ಮಾಡಿಲ್ಲ. ನೀವೆಲ್ಲಿಗೆ ಸೇರಿಸ್ತೀರಿ ಅಲ್ಲಿಗೆ ಆ ಮಗು ಹೋಗುತ್ತೆ. ಏನೋ ಪ್ರೈವೇಟಲ್ಲೇನೋ ಓದ್ಬಿಟ್ರೆ ನನ್ನ ಮಕ್ಕಳು ದೊಡ್ಡವರೇ ತಪ್ಪು ತಿಳ್ಕೊಂಡಿರೋದು. ಬೇಸ್ಮೆಂಟು ಸರ್ಕಾರಿ ಶಾಲೆಯಲ್ಲೇ ಕಲಿಸಿ ಏನೂ ಇಲ್ಲ. ಸರ್ಕಾರಿ ಶಾಲೆ ಒಳ್ಳೊಳ್ಳೆ ಎಂಪ್ಲಾಯೀಸ್ ಇದ್ದಾರೆ.